Dear students, we completed the morphology of flowering plants. After the completion of that chapter, we are going to be start here the third chapter, the plant kingdom, in the first unit. In this chapter, the angiosperms that has been deleted this year and remaining groups of the plant kingdom are as it is. Now here we start with the plant kingdom. The plants are classified from very in the beginning in the different pattern. The different the botanists, they are tried to classify the plants to get the good one, the best one. The classification has been made in the different ways. But here we are going to be studying the three different kinds of the systems. The one is artificial system. It is a kind of a classification. The plants are classified. And the second one is the natural system. And third one is the phylogenetic systems. These are the different kinds of systems are used to classify the plants. We continue with the artificial classification system. The Linnaeus, he has been tried this kind of system, this kind of classification, artificial one. This classification is totally based over the vegetative characters, or we can say that the superficial or morphological characters, such as habit, the color of the plant, number and shape of the leaves, how many they are present, what is the stem, what is the root. So based on these characters, the plants are classified. Now this kind of classification is known as artificial classification system. ಈ ಥರ ಕ್ಲಾಸಿಫಿಕೇಷನ್ ಆಗಿರೋದನ್ನು ನಾವು ಆರ್ಟಿಫಿಷಿಯಲ್ ಕ್ಲಾಸಿಫಿಕೇಷನ್ ಸಿಸ್ಟಮ್ ಅದರಲ್ಲಿ ನಾವು ನೋಡ್ತಾ ಇದ್ದೀವಿ. ಇಟ್ ಈಸ್ ಗಿವನ್ ಬೈ ದ ಲಿನಿಯಸ್. Artificial system of classification was totally based on the androecium structure, the Linnaeus artificial. So then after artificial classification system, some drawbacks are arrived here regarding this kind of classification. ಜನರು ಮತ್ತು ಅವಾಗೇ ಇರ್ತಕ್ಕಂಥ ಸೈಂಟಿಸ್ಟ್ಗಳು ಆರ್ಗ್ಯೂ ಮಾಡ್ತಾರೆ. ಹಿಯರ್ the plants are the separated, the closely related species. ಎರಡು ಪ್ಲಾಂಟ್ಸ್ಗಳು ಸ್ಪೀಸೀಸ್ಗಳು, ಪ್ಲಾಂಟ್ ಸ್ಪೀಸೀಸ್ಗಳು, ದೇ ಆರ್ ಕೆಪ್ಟ್ ಇನ್ ಡಿಫ್ರೆಂಟ್ ಗ್ರೂಪ್ಸ್. ವೈ ಇಟ್ ಈಸ್? ಸಿನ್ಸ್ ದೇ ವೇರ್ ಬೇಸ್ಡ್ ಆನ್ ಅ ಫ್ಯೂ ಕ್ಯಾರೆಕ್ಟರಿಸ್ಟಿಕ್ಸ್. ಬರೀ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಇಟ್ಕೊಂಡು ಕ್ಲೋಸ್ಲಿ ರಿಲೇಟೆಡ್ ಆಗಿರ್ತಕ್ಕಂಥ ಪ್ಲ್ಯಾಂಟ್ಸ್ಗಳನ್ನು ಒಂದೇ ಗ್ರೂಪ್ನಲ್ಲಿ ಇಡಬೇಕಾಗಿರ್ತಕ್ಕಂಥವುಗಳನ್ನು ಬೇರೆ ಬೇರೆ ಗ್ರೂಪ್ಗಳಲ್ಲಿ ಹಾಕಲಾಯಿತು. ಇದು ಒಂದು ಡ್ರಾಬ್ಯಾಕ್ ಇದರದ್ದು. ಆ್ಯಂಡ್ ಈಕ್ವಲ್ ವೇಟೇಜ್ ಟು ವೆಜಿಟೇಟಿವ್ ಆ್ಯಂಡ್ ಸೆಕ್ಸುವಲ್ ಕ್ಯಾರೆಕ್ಟರ್ಸ್, ಎರಡಕ್ಕೂ ಸೇಮ್ ವೇಟೇಜನ್ನು ಕೊಡಲಾಗಿದೆ, ಸೆಕ್ಸುವಲ್ ಕ್ಯಾರೆಕ್ಟರ್ಸ್ಗೂ ಮತ್ತು ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ಗೆ. ದಿಸ್ ಈಸ್ ನಾಟ್ ಅಕ್ಸೆಪ್ಟಬಲ್. ದ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ಆರ್ ಮೋರ್ ಈಸಿಲಿ ಎಫೆಕ್ಟೆಡ್ ಬೈ ದ ಎನ್ವೈರ್ನ್ಮೆಂಟ್. ಹಾಗೆ ಎನ್ವೈರ್ನ್ಮೆಂಟ್ ಬದಲಾಗ್ತಾ ಇರ್ತದೆ, ಹಾಗೆ ಈಸಿಯಾಗಿ ಏನಾಗಿ ಹೋಗ್ಬಿಡ್ತಾವೆ ಅಂದರೆ ಕ್ಯಾರೆಕ್ಟರ್ಸ್ಗಳು ಚೇಂಜ್ ಆಗಿ ಹೋಗ್ಬಿಡ್ತವೆ. ಇದು ಆಗಬಾರ್ದಾಗಿತ್ತು. ಬಟ್ ರೀಪ್ರೊಡಕ್ಟಿವ್ ಕ್ಯಾರೆಕ್ಟರ್ಸ್ಗಳು ಹಂಗಾಗೋದಿಲ್ಲ. ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ಗಳು ಆರ್ ಈಸಿಲಿ ಎಫೆಕ್ಟೆಡ್ ಬೈ ದ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್. ಇಲ್ಲಿ ಎರಡಕ್ಕೂ ಸೇಮ್ ವೇಟೇಜ್ ಕೊಟ್ಟಿದ್ದು ಒಂದು ಡ್ರಾಬ್ಯಾಕ್ ಆಯಿತು. ಹಾಗಾಗಿ ದ ಬೆಂಥಮ್ ಆ್ಯಂಡ್ ಹುಕ್ಕರ್ ದೇ ಹ್ಯಾವ್ ಟ್ರೈಡ್ ದ್ಯಾಟ್ ಒನ್ ಮೋರ್ ಕೈಂಡ್ ಆಫ್ ಎ ಕ್ಲಾಸಿಫಿಕೇಶನ್, ದ ನ್ಯಾಚುರಲ್ ಕ್ಲಾಸಿಫಿಕೇಶನ್ ಸಿಸ್ಟಮ್. ಇಟ್ ಈಸ್ ಬೇಸ್ಡ್ ಆನ್ ದ ನ್ಯಾಚುರಲ್ ಅಫಿನಿಟೀಸ್ among the organisms. It considers not only the externals, ಬರೀ ಹೊರಗಿನ ಕ್ಯಾರೆಕ್ಟರ್ಸ್ಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳಲಿಲ್ಲ, ಒಳಗಿನ ಸ್ಟ್ರಕ್ಚರ್ಗಳನ್ನು, ಅನಾಟಮಿ, ಎಂಬ್ರಾಲಾಜಿಕಲ್, ಫೈಟೋಕೆಮಿಸ್ಟ್ರಿ, ಅಲ್ಟ್ರಾ ಸ್ಟ್ರಕ್ಚರ್ ಆಫ್ ದಟ್ ಪ್ಲ್ಯಾಂಟ್, ಎವ್ರಿಥಿಂಗ್ ಈಸ್ ಕನ್ಸಿಡರ್ಡ್ ಹಿಯರ್. ಎಲ್ಲವನ್ನು ಇಲ್ಲಿ ಗಣನೆಗೆ ತೆಗೆದುಕೊಳ್ಳಲಾಯಿತು. ಈ ಥರ ಒಂದು ಎಕ್ಸಾಂಪಲ್, ಈ ಥರ ಕ್ಲಾಸಿಫಿಕೇಷನ್ ಮಾಡಿರ್ತಕ್ಕಂಥ ಒಂದು ಎಕ್ಸಾಂಪಲ್, that is a classification of only the flowering plants
It is given by the George Bantam and Joseph Dalton Hooker. ನ್ಯಾಚುರಲ್ ಕ್ಲಾಸಿಫಿಕೇಷನ್ ಸಿಸ್ಟಮಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ನಾವು ಹೇಳ್ತೀವಿ. ಹಿಯರ್ ರಿಮೆಂಬರ್, ಆರ್ಟಿಫಿಷಿಯದಲ್ಲಿ ಕೇವಲ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್ಗಳನ್ನು ಗಣನೆಗೆ ತೆಗೆದುಕೊಳ್ಳಾಯಿತು. ಬಟ್ ನ್ಯಾಚುರಲ್ ಕ್ಲಾಸಿಫಿಕೇಷನಲ್ ಸಿಸ್ಟಮ್ದಲ್ಲಿ ಎಕ್ಸ್ಟರ್ನಲ್ ಆ್ಯಂಡ್ ಆಸ್ ವೆಲ್ ಆಸ್ ಇಂಟರ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಕನ್ಸಿಡರ್ಡ್. And the third one more system of classification, that is a phylogenetic classification system. ನೇಚರಲ್ಲಿ ವಿ ಆರ್ ಅಬ್ಸರ್ವಿಂಗ್ ದ್ಯಾಟ್ ನಾವು ನೋಡ್ತಾನೇ ಇದ್ದೀವಿ. ಏನನ್ನು ನೋಡ್ತಾ ಇದ್ದೀವಿ ಅಂತಂದರೆ, ವಿ ಆರ್ ಆಲ್ ಫ್ರಮ್ ದ ಸೇಮ್ ಒನ್. ನಾವೆಲ್ಲರೂ ಬಂದಿರೋದು ಒಂದೇ ಮೂಲದಿಂದ. ವೆನ್ ವಿ ಸ್ಟಾರ್ಟ್ ಅಬ್ಸರ್ವಿಂಗ್ ದ ಎವಲ್ಯೂಷನರಿ ರಿಲೇಷನ್ಶಿಪ್, ನಾವು ಎವಲ್ಯೂಷನನ್ನು ನೋಡ್ಕೋತಾ ಹೋದರೆ, ಹಾಗೆ ಎವಲ್ಯೂಷನ್ನ ಟ್ರೀಯನ್ನು ಕೆಳಗೆ ಬರ್ತಾ 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 ನಾವು ನೋಡ್ತಾ ಹೋದರೆ, ಇವು ಜಸ್ಟ್ ಇಲ್ಲಿ ನೋಡಿ, ಇಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಇದ್ದಾನೆ, ಗಿಬಾನ್ಸ್ ಇದ್ದಾವೆ. ಸೊ ದ ಡಿಫರೆಂಟ್ಸ್ ಆರ್ ದೇರ್. Basically these are all from the single one. Path, evolution path alli they move to the different environment and the habitat. ಇವೆಲ್ಲ ಬದಲಾಗ್ತಾ ಹೋಗಿರೋದ್ರಿಂದ ಅವನ ಆಕಾರಗಳು ಏನಾಯಿತು ಅಂದರೆ ಬದಲಾಗ್ತಾ ಹೋಗಿರೋದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಇವನ್ ದ ಪ್ಲಾಂಟ್ಸ್ ಆರ್ ಆಲ್ಸೋ ಕ್ಲಾಸಿಫೈಡ್ ಬೇಸ್ಡ್ ಆನ್ ದ ಎವಲ್ಯೂಷನರಿ ರಿಲೇಷನ್ಶಿಪ್ಪನ್ನು ಇಟ್ಕೊಂಡೇ ಇಲ್ಲಿ ಪ್ಲ್ಯಾಂಟ್ಸ್ಗಳನ್ನು ಕ್ಲಾಸಿಫಿಕೇಷನ್ ಮಾಡಲಾಗಿದೆ. ಅಜ್ಯೂಮ್ಸ್ ದ್ಯಾಟ್ ಆರ್ಗ್ಯಾನಿಸಮ್ಸ್ ಇನ್ ದ ಸೇಮ್ ಟೆಕ್ಸಾ ಹ್ಯಾವ್ ದ ಕಾಮನ್ ಆ್ಯನ್ಸಿಸ್ಟರ್. ಒಂದು ಟೆಕ್ಸಾದಲ್ಲಿರ್ತಕ್ಕಂಥ ಎಲ್ಲ ಆರ್ಗ್ಯಾನಿಸಮ್ಸ್ಗಳು ದೇ ಹ್ಯಾವ್ ಎನ್ ಎ ಕಾಮನ್ ಆ್ಯನ್ಸಿಸ್ಟರ್ ಅಂದರೆ ಮೂಲ. ಒಂದೇ ಮೂಲದಿಂದ ನಾವೆಲ್ಲರೂ ಬಂದಿರತಕ್ಕಂಥವರು ಅಂತಕ್ಕಂಥದ್ದು ಇಲ್ಲೇ ಹೇಳ್ತಾ ಇದೆ. ಈ ಆಧಾರವಾಗಿಟ್ಕೊಂಡು ಈ ಕ್ಯಾರೆಕ್ಟರಿಸ್ಟಿಕ್ಸನ್ನು, ಈ ಒಂದು ಕಾನ್ಸೆಪ್ಟನ್ನು ಕನ್ಸಿಡರ್ ಮಾಡಿಕೊಂಡು ಕ್ಲಾಸಿಫಿಕೇಷನ್ನ ಮಾಡಲಾಯಿತು. ವಿ ಸೇ ಇಟ್ಸ್ ಕಾಲ್ಡ್ ಆಸ್ ಫಿಲೋಜೆನೆಟಿಕ್ ಕ್ಲಾಸಿಫಿಕೇಷನ್. ಇದಕ್ಕೆ ಫಿಲೋಜೆನೆಟಿಕ್ ಕ್ಲಾಸಿಫಿಕೇಷನ್ ಅಂತ ನಾವು ಹೇಳಿದ್ವಿ. ಇದರ ಜೊತೆಗೆ ಸಮ್ ಅದರ್ ಸೋರ್ಸಸ್ ಆರ್ ದೇರ್ ಟು ರಿಸಾಲ್ವ್ ದ ಪ್ರಾಬ್ಲಮ್ಸ್ ಇನ್ ದ ಕ್ಲಾಸಿಫಿಕೇಷನ್. ಕೆಲವು ಈ ಕ್ಲಾಸಿಫಿಕೇಷನ್ದಲ್ಲಿ ಆಗ್ತಕ್ಕಂಥ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಇನ್ನೊಂದಿಷ್ಟು ಸೋರ್ಸಸ್ಗಳನ್ನು ಬಳಕೆ ಮಾಡಿಕೊಳ್ಳಾಯಿತು. ಒನ್ ಈಸ್ ವಿ ಸೇ ಇಟ್ ಇಸ್ ಕಾಲ್ಡ್ ಆಸ್ ಎ ನ್ಯೂಮೆರಿಕಲ್ ಟೆಕ್ಸಾನಮಿ. ನ್ಯೂಮೆರಿಕಲ್ ಇಟ್ ಸೇಸ್ ದ್ಯಾಟ್ ಇಟ್ ಈಸ್ ಟೋಟಲಿ ಆಲ್ ಅಬ್ಸರ್ವೇಬಲ್ ಕ್ಯಾರೆಕ್ಟರ್ಸ್. ಎಲ್ಲ ಅಬ್ಸರ್ವಬಲ್ ಕ್ಯಾರೆಕ್ಟರ್ಸನ್ನು ಗಣನೆಗೆ ತೆಗೆದುಕೊಳ್ಳಲಾಗಿದೆ. ಇಟ್ ಈಸ್ ಕ್ಯಾರಿಡ್ ಔಟ್ ಯೂಸಿಂಗ್ ದ ಕಂಪ್ಯೂಟರ್ಸನ್ನು ತಗೊಂಡು, ಕಂಪ್ಯೂಟರ್ಸ್ ಆಲ್ರೆಡಿ ಅದರೊಳಗೆ ಡಾಟಾಸನ್ನು ಫೀಡ್ ಮಾಡಿ, ಬೇಸ್ಡ್ ಓವರ್ ದ್ಯಾಟ್ the plants are classified. Number and codes are assigned. ಇದರೊಳಗೆ ಆ ಡಾಟಾದೊಳಗೆ ನಂಬರು ಮತ್ತು ಕೋಡ್ಸ್ಗಳನ್ನು ಅಸೈನ್ ಮಾಡಲಾಗಿತ್ತು ಟು ಆಲ್ ದ ಕ್ಯಾರೆಕ್ಟರ್ಸ್ ಆ್ಯಂಡ್ ದ ಡಾಟಾ ಆರ್ ಪ್ರೊಸೆಸ್ಡ್. ದ ಹಂಡ್ರೆಡ್ಸ್ ಆಫ್ ಕ್ಯಾರೆಕ್ಟರ್ಸ್ ಕ್ಯಾನ್ ಬಿ ಈಕ್ವಲಿ ಕನ್ಸಿಡರ್ಡ್. ಇಲ್ಲೇ ಬಹಳಷ್ಟು ಕ್ಯಾರೆಕ್ಟರ್ಸ್ಗಳನ್ನು ತೊಗೊಂಡು, ಒಂದು ಪ್ಲ್ಯಾಂಟನ್ನು ತೊಗೊಂಡು ಇದು 1ನೇ ಕ್ಯಾರೆಕ್ಟರ್ ಐತೆ ಇಲ್ಲ, 2ನೇ ಕ್ಯಾರೆಕ್ಟರ್ ಐತಿಲ್ಲ, 3ನೇ ಕ್ಯಾರೆಕ್ಟರ್ ಐತಿಲ್ಲ, ಹಾಗೆ ಇದ್ದರೆ ಪ್ಲಸ್ಸು ಇಲ್ಲ ಅಂದರೆ ಮೈನಸ್ಸು, ಈ ಥರ ಒಂದು ಡಾಟಾಸನ್ನು ರೆಡಿ ಮಾಡಿಕೊಂಡು ಕ್ಲಾಸಿಫಿಕೇಷನ್ ಮಾಡಿರ್ತಕ್ಕಂಥದ್ದು. ಟೋಟಲಿ ವಿ ಕ್ಯಾನ್ ಸೇ ದಟ್ ಟೋಟಲಿ ಇಟ್ ಇಸ್ ಅ ಬೇಸ್ಡ್ ಆನ್ ಕಂಪ್ಯೂಟರ್. ವಿ ಸೇ ಇಟ್ ಇಸ್ ಕಾಲ್ಡ್ ಆಸ್ ನ್ಯೂಮೆರಿಕಲ್ ಟೆಕ್ಸಾನಮಿ. ಇದಕ್ಕೆ ನಾವು ನ್ಯೂಮೆರಿಕಲ್ ಟೆಕ್ಸಾನಮಿ ಅಂತ ಹೇಳ್ತೇವೆ. ಇನ್ನು ಸೈಟೋಟೆಕ್ಸಾನಮಿ ಈಸ್ ದ ಒನ್. ಸೈಟೋಟೆಕ್ಸಾನಮಿ ಅಂತಂದರೆ ಇಟ್ ಇಸ್ ಅ ವೆರಿ ಕ್ಲಿಯರ್. ಇಲ್ಲಿ ನೀವು ಸೈಟೋಟೆಕ್ಸಾನಮಿಯನ್ನು ನೋಡ್ತಾ ಇದ್ರಿ. ಇಟ್ ಈಸ್ ಬೇಸ್ಡ್ ಆನ್ ಸೈಟೋಲಾಜಿಕಲ್ ಇನ್ಫಾರ್ಮೇಷನ್. ಸೈಟೋ ಮೀನ್ಸ್ ಸೆಲ್. ಈ ಸೆಲ್ ಇನ್ಫಾರ್ಮೇಷನ್, ಹೌ ಮೆನಿ ಇನ್ ದ್ಯಾಟ್ ಸೆಲ್, ಕ್ರೋಮೋಸೋಮ್ಸ್ ನಂಬರ್ ಎಷ್ಟಿದ್ದಾವೆ, ದ ಸ್ಟ್ರಕ್ಚರ್ ಆಫ್ ದಟ್ ಒನ್ ಆ್ಯಂಡ್ ಬಿಹೇವಿಯರ್. ಸೊ ದೀಸ್ ಕ್ಯಾರೆಕ್ಟರ್ಸ್ ಆರ್ ಕನ್ಸಿಡರ್ಡ್ ಆ್ಯಂಡ್ ಕ್ಲಾಸಿಫೈಡ್. ವಿ ಸೇ ಇಟ್ ಇಸ್ ಕಾಲ್ಡ್ ಆಸ್ ಸೈಟೋಟೆಕ್ಸಾನಮಿ. ಇದಕ್ಕೆ ನಾವು ಸೈಟೋಟೆಕ್ಸಾನಮಿ ಅಂತ ಹೇಳ್ತಾ ಇದ್ದೀವಿ. ಇನ್ನು ಕೆಮೋಟೆಕ್ಸಾನಮಿ ಈಸ್ ದ ಒನ್ ಮೋರ್ ಸೋರ್ಸ್. ಇಟ್ ಯೂಸಸ್ ದ ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ದ ಪ್ಲ್ಯಾಂಟ್. ಎಷ್ಟು ಯಾವ್ಯಾವ ಕೆಮಿಕಲ್ಸ್ಗಳು ಇದ್ದಾವೆ ಅನ್ನೋದನ್ನು ಇಲ್ಲಿ ನಾವು ಲೆಕ್ಕಕ್ಕೆ ತೆಗೆದುಕೊಂಡು ಕ್ಲಾಸಿಫಿಕೇಷನನ್ನು ಮಾಡಿರ್ತಕ್ಕಂಥದ್ದು. ವಿ ಸೇ ಇಟ್ಸ್ ಕಾಲ್ಡ್ ಆಸ್ ಕೆಮೋಟೆಕ್ಸಾನಮಿ ಅಂತ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ. ದ ಟೋಟಲಿ ಪ್ಲಾಂಟ್ ಕಿಂಗ್ಡಮ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು, ಗ್ರೂಪ್ಡ್ ಇಂಟು, ಒಂದನೇದು ನಾವು ಅಲ್ಗೆ ಅಂತ ಹೇಳ್ತೀವಿ. ಎರಡನೇದ್ದು ನಿಮಗೆ ಗೊತ್ತಿರುವ ಹಾಗೆ ಬ್ರಯೋಫೈಟ್ಸ್ ಅಂತ ಹೇಳ್ತಾ ಇದ್ದೀವಿ. ಬ್ರಯೋಫೈಟ್ಸ್. ಮೂರನೇದ್ದು
ಆ್ಯಸ್ ಯು ನೋ ದ್ಯಾಟ್ ಅದಕ್ಕೆ ನಾವು ಟೆರಡೋಫೈಟ್ಸ್ ಅಂತ ಹೇಳಿದ್ವಿ. ಟೆರಡೋಫೈಟ್ಸ್. ಇನ್ನು ನಾಲ್ಕನೇದು ನಮಗೆ ಬರ್ತಾ ಇರ್ತಕ್ಕಂಥದ್ದು ಜಿಮ್ನೋಸ್ಪರ್ಮ್ಸ್. ಫಿಫ್ತ್ ಒನ್ ವಿ ಸೇ ಇಟ್ ಇಸ್ ಕಾಲ್ಡ್ ಆಸ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಅಂತ ಹೇಳ್ತೀವಿ. ವಿ ಕ್ಯಾನ್ ಸೇ ದ್ಯಾಟ್ ಏನಂತ ಹೇಳ್ಬೋದು ಅಂದರೆ ಎಂಜಿಯೋಸ್ಪರ್ಮ್ಸ್. ಹಿಂಗೆ 5 ಗುಂಪುಗಳನ್ನು ಮಾಡಲಾಗಿದೆ. ಎಂಜಿಯೋಸ್ಪರ್ಮ್ಸ್, ಜಿಮ್ನೋಸ್ಪರ್ಮ್ಸ್, ಟೆರಡೋಫೈಟ್ಸ್, ಬ್ರಯೋಫೈಟ್ಸ್ and the algae. These are the groups of the kingdom plantae. ಈ ವರ್ಷದ ಸಿಲೆಬಸ್ಸಲ್ಲಿ ಆಲ್ರೆಡಿ ನಾನು ಬಿಗಿನಿಂಗ್ದಲ್ಲೇ ಹೇಳಿದ್ದೀನಿ, ಎಂಜಿಯೋಸ್ಪರ್ಮ್ಸ್ ಕ್ಯಾನ್ ಬಿ ಲೆಫ್ಟ್. ಎಂಜಿಯೋಸ್ಪರ್ಮ್ಸ್ಗಳನ್ನು ಅದರ ಸಿಸ್ಟಮ್ ಕ್ಲಾಸಿಫಿಕೇಷನ್ಸ್ಗಳನ್ನು ಬಿಡಲಾಗಿದೆ. ಅದು ಬಹಳ ಏನಿಲ್ಲ, ಒಂದು ಸ್ವಲ್ಪ ಇದೆ. ಡೋಂಟ್ ವರಿ, ನಿಮ್ಗೆ ಖುಷಿ ಪಟ್ಕೊಳ್ಳೋಕೆ ಹೋಗಬೇಡಿ. ಎಂಜಿಯೋಸ್ಪರ್ಮ್ಸ್ ಬಿಡೋ ಬದಲಿ ಆಲ್ಗೆ ಅಥವಾ ಬ್ರಯೋಫೈಟ್ ಬಿಟ್ಟಿದ್ರೆ ಖುಷಿ ಪಡ್ಬೋದಾಗಿತ್ತು, ಭಾಳ ಇತ್ತು. ಎಂಜಿಯೋಸ್ಪರ್ಮ್ಸ್ ಆರ್ ವೆರಿ ಈಸಿ, ಅದನ್ನು ಬಿಡಲೇಬಾರ್ದಾಗಿತ್ತು. ಎನಿವೇ, ವಿ ಸ್ಟಾರ್ಟ್ ವಿತ್ ಆಲ್ಗೆ. ಆಲ್ಗೆಯನ್ನು ನಾವು ನೋಡಲಿಕ್ಕೆ ಶುರು ಮಾಡೋಣ. ದೀಸ್ ಆರ್ ದ ವೆರಿ ಸಿಂಪಲ್, ದ ಫಸ್ಟ್, ದ ಬಿಗಿನಿಂಗ್ ಇನ್ ದ ಪ್ಲ್ಯಾಂಟ್ಸ್. ಈ ಕಿಂಗ್ಡಮ್ ಪ್ಲ್ಯಾಂಟೆಯಲ್ಲಿ ಕೆಳ ಹಂತದಲ್ಲಿ ಬರ್ತಕ್ಕಂಥವ್ರೆ ಯಾರು ಅಂತಂದರೆ ಆಲ್ಗೆಗಳು. ವೆರಿ ಸಿಂಪಲ್ ಇನ್ ಸ್ಟ್ರಕ್ಚರ್, ಬಹಳ ಸರಳವಾಗಿದ್ದಾವೆ. ಥ್ಯಾಲಾಯ್ಡ್ ಅಂದರೆ ಬಾಡಿ ಸ್ಟ್ರಕ್ಚರ್ಸ್. ಅಟೋಟ್ರೋಫಿಕ್, ಆ್ಯಸ್ ಯು ನೋ ದ್ಯಾಟ್ ಅಟೋಟ್ರೋಪ್ಸ್ ಅಂತಂದರೆ ಸಿಂಥಸೈಸಿಂಗ್ ದೇರ್ ಓನ್ ಫುಡ್. ಯಾವಾಗ ಅಟೋಟ್ರೋಪ್ಸ್ ಅಂತ ಹೇಳ್ತೀವಿ, ಕ್ಲೋರೋಫಿಲ್ ಈಸ್ ಪ್ರೆಸೆಂಟ್. ಬಟ್ ದೀಸ್ ಆರ್ ಅಕ್ವಾಟಿಕ್, ನೀರೊಳಗಿರ್ತವೆ. ಅದು ಫ್ರೆಶ್ ವಾಟರ್ ಆಗಿರಬಹುದು ಅಥವಾ ಮರೈನ್ ಅಂದರೆ ಸ್ವೀಟ್ ವಾಟರ್ ಅಥವಾ ಸಾಲ್ಟ್ ವಾಟರ್, ವಾಟ್ ಎವರ್ ಇಟ್ ಈಸ್. ದೇ ಆಲ್ಸೋ ಅಕರ್ಸ್ ಇನ್ ಇವನ್ ದ ಮಾಯ್ಸ್ಟ್ ಸ್ಟೋನ್ಸ್, ಸಾಯಿಲ್ಸ್ ಆ್ಯಂಡ್ ವುಡ್ ಆ್ಯಂಡ್ ಇವನ್ ದ ವಾಲ್ ಆಫ್ ದ ಬಿಲ್ಡಿಂಗ್ಸ್. ಇಲ್ಲೆಲ್ಲ ನಮಗೆ ಸಿಗ್ತವೆ, ಗ್ರೋತ್ ಆಗ್ತವೆ. Some occur in association with the fungi. ಕೆಲವು ಫಂಗೈ ಜೊತೆಗೆ ಸೇರಿಕೊಂಡಿದ್ದಾವೆ. ಫಾರ್ ಎಕ್ಸಾಂಪಲ್ ಲೈಕೆನ್ಸ್. ಆ್ಯಂಡ್ ಇವನ್ ಇನ್ ಸಮ್ ಆರ್ ವಿತ್ ಆ್ಯನಿಮಲ್ಸ್. ಫಾರ್ ಎಕ್ಸಾಂಪಲ್ ಇನ್ ಸ್ಲಾತ್ ಬಿಯರಲ್ಲಿ ನೀವು ಒಂದು ಎಕ್ಸಾಂಪಲನ್ನು ನೋಡ್ತಾ ಇದ್ರಿ. ಇಲ್ಲಿ ಸ್ಲಾತ್ ಬಿಯರ್, ದ ಗ್ರೀನ್ ಫರ್ ಇರೋದನ್ನು ನೋಡ್ತಾ ಇದ್ರಿ. ಇಟ್ ಈಸ್ ಡ್ಯೂ ಟು ಪ್ರೆಸೆನ್ಸ್. ಎಕ್ಸಾಂಪಲ್ ಸ್ಲಾತ್ ಬಿಯರನ್ನು ನಾವು ನೋಡಿದಾಗ ಗೊತ್ತಾಗ್ತದೆ. ದ ಫಾರ್ಮ್ ಆ್ಯಂಡ್ ಸೈಜ್ ಆಲ್ಗೆ ಈಸ್ ಅ ವೇರಿಯಬಲ್. ಬಹಳಷ್ಟು ಆಕಾರಗಳು, ಗಾತ್ರದಲ್ಲಿ ನಮಗೆ ಆಲ್ಗೆಗಳು ಸಿಗೋದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಸಣ್ಣ ಮೈಕ್ರೋಸ್ಕೋಪಿಕ್ ಯೂನಿಸೆಲ್ಯುಲರ್ ಫಾರ್ಮ್ಸಿಂದ ಹಿಡ್ಕೊಂಡು ಫಿಲಾಮೆಂಟಸ್ ಥ್ರೆಡ್ ಲೈಕ್ ಒಂದಕ್ಕೊಂದು ಸೇರ್ಕೊಂಡು ಉದ್ದವಾಗಿರ್ತಕ್ಕಂಥ ಕೊಲೋನಿಯಲ್ ಫಾರ್ಮ್ಸ್, ಫಿಲಾಮೆಂಟಸ್ ಫಾರ್ಮ್ಸ್ಗಳು ಸಹ ನಮಗೆ ಸಿಗ್ತವೆ. ಯೂನಿಸೆಲ್ಯುಲರ್ ಮೈಕ್ರೋಸ್ಕೋಪಿಗೆ ಎಕ್ಸಾಂಪಲ್ ಕ್ಲಾಮಿಡೋಮೊನಾಸ್ ಅನ್ನು ಇಲ್ಲಿ ನೀವು ನೋಡ್ತೀರಿ. ದೆನ್ ವಾಲ್ವಾಕ್ಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ದ ಕೊಲೋನಿಯಲ್. ಇಲ್ಲಿ ಕೆಳಗಡೆಗೆ ಯುಲೋಥ್ರಿಕ್ಸು ಮತ್ತು ಸ್ಪೈರೋಗೆರಾ ಇರೋದನ್ನು ನೋಡ್ತಾ ಇದ್ದೀವಿ. ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ದ ಫಿಲಾಮೆಂಟಸ್ ಫಾರ್ಮ್. ಒಂದಕ್ಕೊಂದು ಜೋಡಣೆಯಾಗಿ ಥ್ರೆಡ್ ಆಗಿರ್ತದೆ. ವೆಜಿಟೇಟಿವ್ ರೀಪ್ರೊಡಕ್ಷನನ್ನು ನೋಡಿದರೆ ಇಟ್ ಈಸ್ ಬೈ ಫ್ರಾಗ್ಮೆಂಟೇಷನ್, ಅಂದರೆ ಕಟ್ ಆಗ್ತದೆ. ಆ್ಯಂಡ್ ಈಚ್ ಇಂಡಿವಿಜುವಲ್ ಈಸ್ ಗೋಯಿಂಗ್ ಟು ಡೆವಲಪಿಂಗ್ ಇಂಟು ಎ ನ್ಯೂ organism. Vegetative reproduction. Fragmentation. Each fragment develops into a thallus. ಪ್ರತಿಯೊಂದು ಥ್ಯಾಲಸ್ ಆಗಿ ಗ್ರೋತ್ ಆಗೋದನ್ನು ನೋಡ್ತಾ ಇದ್ದೀವಿ. ಅಸೆಕ್ಸುವಲ್ ರಿಪ್ರೊಡಕ್ಷನ್, ಇಟ್ ಇಸ್ ಬೈ ದ ಪ್ರೊಡಕ್ಷನ್ ಆಫ್ ದ ಸ್ಪೋರ್ಸ್ ಪ್ರೊಡಕ್ಷನ್ ಆಗೋದ್ರ ಮೂಲಕ. ಸ್ಪೆಷಲಿ ಜ್ಯೂಸ್ ಸ್ಪೋರ್ಸ್ಗಳು ಪ್ರೊಡಕ್ಷನ್ ಆಗ್ತವೆ. ಈ ಜ್ಯೂಸ್ ಸ್ಪೋರ್ಸ್ಗಳು, ಸೊ ಹಿಯರ್ ಫ್ಲಾಜಿಲೇಟೆಡ್ ಜ್ಯೂಸ್ ಸ್ಪೋರ್ಸ್ ಆರ್ ದೇರ್. ದೇ ಆರ್ ಫ್ಲಾಜಿಲೇಟೆಡ್ ಇದ್ದರೆ ಮೊಟೈಲ್ ಆಗಿರ್ತದೆ. ದೇ ಜರ್ಮಿನೇಟ್ ಟು ಗಿವ್ ರೈಸ್ ಟು ಎ ನ್ಯೂ ಪ್ಲ್ಯಾಂಟ್ಸ್. ಒಂದು ಹೊಸ ಪ್ಲ್ಯಾಂಟ್ ಗ್ರೋತ್ ಆಗಲಿಕ್ಕೆ ಹೆಲ್ಪ್ ಆಗೋದನ್ನು ನೋಡ್ತಾ ಇದ್ದೀವಿ. ಸೆಕ್ಸುವಲ್ ರೀಪ್ರೊಡಕ್ಷನ್, ಇಟ್ ಈಸ್ ಬೈ ಫ್ಯೂಷನ್ ಆಫ್ ದ ಟು ಗ್ಯಾಮೆಟ್ಸ್. ಎರಡು ಗ್ಯಾಮೆಟ್ಸ್ಗಳು ಫಾರ್ಮೇಷನ್ ಆಗ್ತವೆ. ಫಾರ್ಮೇಷನ್ ಆಗೋದ್ರ ಮೂಲಕ ರೀಪ್ರೊಡಕ್ಷನ್ ಆಗ್ತದೆ, ಸೆಕ್ಸುವಲ್ ರೀಪ್ರೊಡಕ್ಷನ್. ಬೇಸ್ಡ್ ಆನ್ ದ ವಾಟ್ ಕೈಂಡ್ ಆಫ್ ಗ್ಯಾಮೆಟ್ಸ್ ಆರ್ ದೇರ್, ಎಂಥ ಒಂದು ಗ್ಯಾಮೆಟ್ಸ್ಗಳಿದ್ದಾವೆ ಅನ್ನೋದ್ರ ಮೇಲೆ ಸೆಕ್ಸುವಲ್ ರೀಪ್ರೊಡಕ್ಷನ್ ಆರ್ ಡಿವೈಡ್ಸ್. ಇಫ್ ದ ಗ್ಯಾಮೆಟ್ಸ್ ಆರ್ ಸೇಮ್, ಎರಡೂ ಸೈಜಲ್ಲಿ ಸೇಮ್ ಇತ್ತು ಅಂತಂದರೆ, ಸಿಮಿಲರ್ ಇನ್ ಸೈಜ್, ಸಚ್ ಫ್ಯೂಷನ್ ಆಫ್ ಸಚ್ ಗ್ಯಾಮೆಟ್ಸ್ ಈಸ್ ಸೆಡ್ ಟು ಬಿ ಐಸೋಗ್ಯಾಮಸ್. ಅದಕ್ಕೆ ನಾವು ಐಸೋಗ್ಯಾಮಸ್ ಅಂತ ಹೇಳ್ತಾ ಇದ್ವಿ. ದೇ ಮೇ ಬಿ ಫ್ಲಾಜಿಲೇಟೆಡ್. ಇನ್ನು ಯುಲೋಥ್ರಿಕ್ಸ್ದಲ್ಲಿ ಫ್ಲಾಜಿಲೇಟೆಡ್ ಇದ್ದಾವೆ. ನಾನ್ ಫ್ಲಾಜಿಲೇಟೆಡ್ ಇದರೊಳಗೆ ಸ್ಪೈರೋಗೈರದಲ್ಲಿ ನಾನ್ ಫ್ಲಾಜಿಲೇಟೆಡ್ ಆಗಿರೋದನ್ನು ನೋಡ್ತಾ ಇದ್ದೀವಿ. Anisogamy is a totally different. Here a fusion of two gametes with a dissimilar in size. ಒಂದು ದೊಡ್ಡದಿರ್ತದೆ, ಒಂದು ಸಣ್ಣದಿರ್ತದೆ. ಚಿತ್ರದಲ್ಲಿ ನಿಮಗೆ ನೋಡ್ತಾ ಇದ್ರಿ, ಒಂದು ದೊಡ್ಡದು ಒಂದು ಸಣ್ಣದಿರೋದನ್ನು. ಸೊ ದೊಡ್ಡದಿದೆ, ಸಣ್ಣದಿದೆ. ವಿ ಸೇ ಇಟ್ಸ್ ಕಾಲ್ಡ್ ಆಸ್ ಆನೈಸೋಗ್ಯಾಮಿ. ಇದಕ್ಕೆ ಆನೈಸೋಗ್ಯಾಮಿ ಅಂತ ಹೇಳ್ತೀವಿ.
ಯುಡೋರಿನಾದಲ್ಲಿ ಎಕ್ಸಾಂಪಲ್ದಲ್ಲಿ ಈ ಥರ ಒಂದು ನಮಗೆ ಆ್ಯನೈಸೋಗ್ಯಾಮಸ್ ಕೈಂಡ್ ಆಫ್ ಎ ಸೆಕ್ಸುವಲ್ ರಿಪ್ರೊಡಕ್ಷನ್ ಸಿಗ್ತದೆ ನೋಡಲಿಕ್ಕೆ. ಊಗ್ಯಾಮಸ್ ಇದು ಭಾಳ ಚೆನ್ನಾಗಿದೆ. ನಮ್ಮಲ್ಲಿ ಸಹ ಊಗ್ಯಾಮಸ್ ಹ್ಯೂಮನ್ ಬೀಯಿಂಗ್ಸದಲ್ಲೂ ಸಹ ಅಂದರೆ ಫಿಮೇಲ್ ಈಸ್ ದ ನಾನ್ ಮೊಟೈಲ್ ಆ್ಯಂಡ್ ದ ಲಾರ್ಜರ್, ಅದು ಬಹಳ ದೊಡ್ಡದಾಗಿರ್ತದೆ, ಎಗ್ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಲಾರ್ಜ್ ನಾನ್ ಮೊಟೈಲ್, ಸೊ ದಟ್ಸ್ ಅ ಫೀಮೇಲ್ ಒನ್. ಆ್ಯಂಡ್ ದ ಸ್ಮಾಲರ್ ವಿ ಕ್ಯಾನ್ ಸೇ ದಟ್ ದ ಸ್ಪರ್ಮ್ ಅಂತ ಹೇಳ್ತೀವಿ, ಇದು ಸ್ಮಾಲ್ ಆಗಿರ್ತದೆ, ಮೊಟೈಲ್ ಆಗಿರ್ತದೆ. So such kind of gametes are involving in the reproduction. We say it's called as an oogamous kind of a reproduction, sexual reproduction. Oogamous. ಎಗ್ಗು ಮತ್ತು ಸ್ಪರ್ಮ್ ಎರಡೂ ಇಲ್ಲಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಅಲ್ಗೆಯಿಂದ ಏನು ಕಮರ್ಷಿಯಲ್ ಬೆನಿಫಿಟ್ಸ್ ಆಗ್ತವೆ? ವಾಟ್ ಈಸ್ ದ ಯೂಸಸ್ ಆಫ್ ದ ಅಲ್ಗೇಸ್? ಫೋಟೋಸಿಂಥಸಿಸ್ ಮೂಲಕ ದೇ ಆರ್ ವೆರಿ ನೈಸ್ ಫಿಕ್ಸಿಂಗ್ ದ ಕಾರ್ಬನ್ ಡೈಆಕ್ಸೈಡ್, ಇನ್ ಟರ್ನ್ ಮೇಂಟೈನ್ಸ್ ದ ಕಾರ್ಬನ್ ಡೈಆಕ್ಸೈಡ್ ಇನ್ ದ ಅಟ್ಮಾಸ್ಫಿಯರ್ ಒಳಗೆ ಕಾರ್ಬನ್ ಡೈಆಕ್ಸೈಡನ್ನು ಭಾಳ ಆಗಲಾರ್ದಂಗೆ ನೋಡ್ಕೊಂಡಿರ್ತವೆ. ಕಾರ್ಬನ್ ಡೈಆಕ್ಸೈಡ್ ಇದ್ದಂಗೆಲ್ಲ ಅದನ್ನು ಯೂಟಿಲೈಸ್ ಮಾಡಿಕೊಂಡು ಫಿಕ್ಸ್ಡ್ ಮಾಡಿಬಿಡ್ತವೆ. ಅಂದರೆ ಅಟ್ಮಾಸ್ಫಿಯರಿಂದ ವಾಪಸ್ ಏನಾಗ್ತದೆ ಅಂತಂದರೆ ಬಯೋಟಿಕ್ ಫಾರ್ಮ್ಸ್ಗೆ ಬರ್ತದೆ. ವಾತಾವರಣದೊಳಗೆ ಕಾರ್ಬನ್ ಡೈಆಕ್ಸೈಡ್ ಪರ್ಸೆಂಟೇಜ್ ಹಾಗೇ ಇನ್ಕ್ರೀಸ್ ಆಗೋತಾ ಹೋಗೋದಿಲ್ಲ. ಇಟ್ ಈಸ್ ಮೇಂಟೈನ್ಡ್. ಅದನ್ನು ಮೇಂಟೈನ್ ಮಾಡಲಿಕ್ಕೆ ಈ ಅಲ್ಗೆಗಳು ಬೆಸ್ಟ್ ಆ ಕೆಲಸವನ್ನು ಮಾಡ್ತಾ ಇದ್ದಾವೆ. ಆ್ಯಂಡ್ ಇನ್ ಟರ್ನ್ ಇಟ್ ಆಲ್ಸೋ ಇನ್ಕ್ರೀಸಸ್ ದ ಡಿಸಾಲ್ವ್ಡ್ ಆಕ್ಸಿಜನ್ ಇನ್ ವಾಟರ್. ಇನ್ ಟರ್ನ್ ಇಟ್ ಇಸ್ ಗೋನ್ ಬಿ ಹೆಲ್ಪ್ಫುಲ್ ಫಾರ್ ದ ಅಕ್ವಾಟಿಕ್ ಫಾರ್ಮ್ಸ್ಗೆ ಇದು ಹೆಲ್ಪ್ ಆಗ್ತದೆ. ಆ್ಯಂಡ್ ದೇ ಆರ್ ದ ಬೆಸ್ಟ್ ಫುಡ್ ಫಾರ್ ದ ಅಕ್ವಾಟಿಕ್ ಒನ್ಸ್. ವಿ ಕ್ಯಾನ್ ಸೇ ದಟ್ ದ ಪ್ರೈಮರಿ ಪ್ರೊಡ್ಯೂಸರ್ಸ್ ಅಂತ ಹೇಳ್ತಾ ಇದ್ವಿ. ಅಕ್ವಾಟಿಕ್ ಆ್ಯನಿಮಲ್ಸ್ಗೆ ಬಹಳಷ್ಟು ಈ ಅಲ್ಗೆಗಳನ್ನು ತಿಂದು ಬದುಕೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಮೋರ್ ದ್ಯಾನ್ 70 ಸ್ಪೀಸೀಸ್ ಮರೈನ್ ಆಲ್ಗೆ ಯೂಸ್ಡ್ ಆ್ಯಸ್ ಎ ಫುಡ್. ಮರೈನ್ ಆಲ್ಗೆಗಳನ್ನು ಫುಡ್ಡಾಗಿ ಯೂಸ್ ಮಾಡ್ತೀವಿ, ಪೋರಿಫೆರಾ, ಲ್ಯಾಮಿನೇರೆ, ಸರ್ಗ್ಯಾಸಮ್ ಎಕ್ಸೆಟ್ರಾ. ಇಲ್ಲಿ ನಮಗೆ ನಾವು ನೋಡ್ತಾ ಇರೋದು ಅಗಾರ. ಸೊ ದಟ್ ಇಸ್ ಅನ್ ಸಿಂಥೆಟಿಕ್ ಮೀಡಿಯಾ, ಸಿಂಥೆಟಿಕ್ ಅಲ್ಲ, ನ್ಯಾಚುರಲ್ ಮೀಡಿಯಾ. ಸೊ ದಿಸ್ ಅಗಾರ ಈಸ್ ಯೂಸ್ಡ್ ಸ್ಪೆಷಲಿ ಇನ್ ಬಯೋಟೆಕ್ನಾಲಜಿ. ಕೆಲವುಗಳಲ್ಲಿ ಈ ಮೈಕ್ರೋಬ್ಸ್ಗಳನ್ನು ಗ್ರೋತ್ ಮಾಡಲಿಕ್ಕೆ ಈ ಒಂದು ಅಗಾರ ಮೀಡಿಯಾವನ್ನು ನಾವು ಯೂಸ್ ಮಾಡ್ತೀವಿ. ನೀವು ಕೇಳಿರ್ಬೇಕು ಅಗಾರ ಮೀಡಿಯಾ ಅಂತೇಳಿ. Even it can be used in ice creams and jellies also. So this agar is synthesized by the Gelidium and Gracilaria. Some marine brown and red algae, this produces the hydrocolloids. What is meant by hydrocolloid? We say it is called as an water holding substances. ಇದು ಒಂದು ಕೆಮಿಕಲ್ಲು ನೀರನ್ನು ಅಟ್ರ್ಯಾಕ್ಟ್ ಮಾಡ್ತದೆ. ವಿ ಸೇ ಇಟ್ಸ್ ಕಾಲ್ಡ್ ಆಸ್ ಹೈಡ್ರೋಕೊಲಾಯ್ಡ್ಸ್ ಅಂತ ಹೇಳ್ತೀವಿ. ಅಲ್ಜಿನ್ ಅಂತದಕ್ಕೆ ಒಂದು ಎಕ್ಸಾಂಪಲ್ ಆಗಿದೆ. ದಿಸ್ ಒನ್ ಈಸ್ ಸಿಂಥಸೈಸ್ಡ್ ಫ್ರಾಮ್ ದ ಆರ್ ಎಕ್ಸ್ಟ್ರಾಕ್ಟೆಡ್ ಫ್ರಾಮ್ ದ ಬ್ರೌನ್ ಆಲ್ಗೆ. ಕ್ಯಾರಗೀನ್ ಈಸ್ ಒನ್ ಮೋರ್ ಎಕ್ಸಾಂಪಲ್. ಇಟ್ಸ್ ಅ ರೆಡ್ ಆಲ್ಗೆ. ದೀಸ್ ಆರ್ ಯೂಸ್ಡ್ ಕಮರ್ಷಿಯಲಿ. ಇವುಗಳನ್ನು ಹೈಡ್ರೋಕೊಲಾಯ್ಡ್ಸ್ ಆಗಿ ಅಲ್ಜಿನ್ ಪ್ರಿಪರೇಷನ್ದಲ್ಲಿ ನಾವು ಬಳಕೆ ಮಾಡ್ಕೊಳ್ತೇವೆ. ಇನ್ನು ಸ್ಪೇಸ್ ಟ್ರಾವೆಲರ್ಸ್ಗಳು ದೇ ಆರ್ ಯೂಸಿಂಗ್ ಸ್ಪೈರುಲಿನವನ್ನು ಬೆಸ್ಟ್ ಅವ್ರು ಯೂಸ್ ಮಾಡ್ತಾರೆ ಆ್ಯಸ್ ಎ ಫುಡ್, ಒಂದು ಫುಡ್ ಸೋರ್ಸ್ ಆಗಿ ಯೂಸ್ ಮಾಡ್ತಾರೆ. ಸಣ್ಣ ಟ್ಯಾಬ್ಲೆಟ್ಸ್ಗಳಲ್ಲಿ ಈ ಸ್ಪೈರುಲಿನ, ಯಾಕಂದರೆ ಅಲ್ಲಿ ಊಟ ಮಾಡಲಿಕ್ಕೆ ಆಗೋದಿಲ್ಲ ಸ್ಪೇಸ್ ಟ್ರಾವೆಲ್ಸಲ್ಲಿ, ಭಾಳಷ್ಟು ಹೊತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಭಾರ ಆಗ್ತದೆ, ವೇಟೇಜ್ ಆಗ್ತದೆ ಸ್ಯಾಟಲೈಟ್. ಹಾಗಾಗಿ ದೇ ಆರ್ ಕ್ಯಾರಿಂಗ್ ದಿಸ್ ಸ್ಪೈರುಲಿನ, ವೆರಿ ರಿಚ್ ಇನ್ ಪ್ರೋಟೀನ್ ಕಂಟೆಂಟ್. ಫುಡ್ ಸಪ್ಲಿಮೆಂಟ್ ಆಗಿ ಸಹ ಇದನ್ನು ಯೂಸ್ ಮಾಡ್ಕೊಳ್ತಾರೆ ಅಲ್ಗೆಗಳನ್ನು. ಇನ್ನು 9 ಮತ್ತು 10ನೇ ತರಗತಿಯಲ್ಲಿ ಆ್ಯಸ್ ಯು ಆಲ್ರೆಡಿ ಸ್ಟಡಿ ದ ಅಲ್ಗೇಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಹಸಿರು ಶೈವಲಗಳು, ಕಂದು ಶೈವಲಗಳು ಮತ್ತು ಕೆಂಪು ಶೈವಲಗಳು ಅಂತ ನೀವು ಹೇಳಿದ್ದೀರಿ. ಅವುಗಳನ್ನೇ ನಾವಿಲ್ಲಿ ಕ್ಲೋರೋಫೈಸಿಯೆ, ಫಿಯೋಫೈಸಿಯೆ ಆ್ಯಂಡ್ ರೋಡೋಫೈಸಿಯೆ ರೆಸ್ಪೆಕ್ಟಿವ್ಲಿ ಈ ಥರ ನಾವು ಅದಕ್ಕೆ ಹೇಳ್ತಾ ಇದ್ದೀವಿ. ಹಾಗಾದರೆ ಮುಂದಿನ ಕ್ಲಾಸ್ನಲ್ಲಿ 1 by 1 ಈ ಕ್ಲೋರೋಫೈಸಿ, ಫಿಯೋಫೈಸಿ ಮತ್ತು ರೋಡೋಫೈಸಿಗಳನ್ನು ನೋಡಲಿಕ್ಕೆ ಶುರು ಮಾಡೋಣ. ಎಲ್ಲ ಹುಡುಗರು ಇದಕ್ಕೆ ಕನ್ಸರ್ನ್ ಆಗಿ ನೋಟ್ಸ್ಗಳನ್ನು ಹಾಗೆ ಇಟ್ಕೊಳ್ತಾ ಹೋಗಿ. ಗೌರ್ಮೆಂಟ್ ಏನು ಡಿಸೈಡ್ ಮಾಡ್ತದೆ ಗೊತ್ತಿಲ್ಲ. ಬಿ ರೆಡಿ. ಡೈರೆಕ್ಟಾಗಿ ಎಕ್ಸಾಮಿಗೆ ಬಾ ಅಂದರೆ ಬಹಳ ಕಷ್ಟ ಆಗ್ತದೆ ನಿಮಗೆಲ್ಲ. ಸ್ಟೂಡೆಂಟ್ಸ್ ಪ್ಲೀಸ್ ಫಾಲೋ ಅಪ್. ನಿಮ್ಮ ಪೇರೆಂಟ್ಸ್ಗೂ ನಾನು ಕೇಳ್ಕೊಳ್ತಾನೆ, ಪೇರೆಂಟ್ಸ್ ಪ್ಲೀಸ್ ಫಾಲೋ ಯುವರ್ ಕಿಡ್ಸ್. ನಿಮ್ಮ ಮಕ್ಕಳನ್ನು ನೀವು ಗಮನಿಸ್ತಾ ಇರಿ, ಕ್ಲಾಸಸ್ಗಳನ್ನು ನೋಡಲಿಕ್ಕೆ ಹೇಳಿ. ದಟ್ ಇಸ್ ಗೋನ್ ಬಿ ಹೆಲ್ಪ್ಫುಲ್ ಫಾರ್ ಯು. ಅವರಿಗೆ ಹೆಲ್ಪ್ ಆಗ್ತದೆ, ನಿಮಗೂ ಹೆಲ್ಪ್ ಆಗ್ತದೆ.